ಅಧ್ಯಕ್ಷರಾದಂತಹ ನಿತಿನ್ ನವೀನ್ ರವರಿಗೆ, ನೂತನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನವೀನ್ ರವರಿಗೆ ಭಾರತ್ ಮಾತಾ ಕಿ ಭಾರತ ಶಕ್ತಿಯಾಗಿದೆ ಜಗತ್ತಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಸುದಿನ ಅಂತ ನಾನಾದರೂ ಸಹ ಭಾವಿಸ್ತೀನಿ. ಸುಮಾರು ಬಿಹಾರದಲ್ಲಿ 5 ಬಾರಿ ಶಾಸಕರಾಗಿ ಯುವ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಅತ್ಯಂತ ಚಿಕ್ಕ ವಯಸ್ಸಿನ ರಾಜಕಾರಣಿ ಆಗಿರ್ತಕ್ಕಂಥ ನಿತೀಶ್ ನವೀನ್ ರವರನ್ನು ಇವತ್ತು ರಾಷ್ಟ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು, ಹಾಗೆ ಅಮಿತ್ ಶಾ ಅವರವರು, ನಿತೀಶ್ ಗಡ್ಕರಿ ಅವರು, ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಸಂಘ ಪರಿವಾರದ ಜೊತೆ ಸೇರಿ ಕೂತು ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರ ಒಂದು ದಾಖಲೆ, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸೋಕ್ಕೋಸ್ಕರ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಕೇಡರ್ ಅಂದರೆ ಹೆಚ್ಚು ಕಾರ್ಯಕರ್ತರಿರ್ತಕ್ಕಂಥ ಸುಮಾರು 16.5 ಕೋಟಿ ಕಾರ್ಯಕರ್ತರಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸೇರಿ ಅವರಿಗೆ ಶುಭ ಕೋರುವಂಥದ್ದು. ಅವರ ಪದಗ್ರಹಣದಲ್ಲಿ ನಾವು ಎಲ್ಲರೂ ಸಹ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ನಾವೆಲ್ಲ ಸಹ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿ ಅವರಿಗೆ ಶುಭಕಾಮನೆಗಳನ್ನ ತಿಳಿಸೋದ್ರ ಮೂಲಕ, ನಮ್ಮೆಲ್ಲ ಕಾರ್ಯಕರ್ತರು ಸಿಹಿ ಹಂಚೋದ್ರ ಮೂಲಕ, ಪಟಾಕಿಯನ್ನು ಸಿಡಿಸೋದ್ರ ಮೂಲಕ ಇವತ್ತು ಹರ್ಷೋದ್ಧಾರಗಳನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ನಮ್ಮ ಗ್ರಾಮೀಣ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣವರ ನೇತೃತ್ವದಲ್ಲಿ ನಮ್ಮೆಲ್ಲ ನಗರ ಪಾಲಿಕಾ ಸದಸ್ಯರುಗಳು, ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳು, ನಮ್ಮೆಲ್ಲ ಕಾರ್ಪೊರೇಟರ್ಗಳು ಇವತ್ತು ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಹರ್ಷಭರಿತವಾಗಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಭಾಳ ವಿಶೇಷವಾಗಿ ಅವರಿಗೆ ನಮ್ಮ ಮೈಸೂರು ನಗರ ಘಟಕದ ಪರವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇವತ್ತು ನಾವು ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಸಹ ಸೇರಿ ಮಾಡ್ತಾ ಇದ್ದೀವಿ. ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರಿರ್ತಕ್ಕಂಥ ಪಕ್ಷ ನಮ್ಮದು. ಸುಮಾರು 16 ರಾಜ್ಯಗಳಲ್ಲಿ ಅಧಿಕಾರವನ್ನು ಮಾಡ್ತಾ ಇರ್ತಕ್ಕಂಥ ಪಕ್ಷ. ನಮಗೆ ಕಾಂಗ್ರೆಸ್ ಅವ್ರ ಸರ್ಕ್ಯೂಟ್ ಏನು ಬೇಕಾಗಿಲ್ಲ. ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಅವ್ರದ್ದೇ ಆದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿನ ನಮ್ಮ ಹಿರಿಯರು ಕಟ್ಟಿದ್ದಾರೆ ರಾಜ್ಯದಲ್ಲಿ. ನಮ್ಮ ಅಧ್ಯಕ್ಷರ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿನ 2028ರ ಚುನಾವಣೆಯಲ್ಲಿ 100% ನಾವು ಗೆಲ್ತೀವಿ. ರಾಜ್ಯದಲ್ಲಿ ಅಧಿಕಾರವನ್ನು ತರ್ತೀವಿ. NDA ಕುಮಾರಸ್ವಾಮಿ ಅವರು ಇರ್ಬೋದು, ದೇವೇಗೌಡರ ಆಶೀರ್ವಾದ ಇರ್ಬೋದು, ಎಲ್ಲರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ನಾವು 2028ಕ್ಕೆ ತಂದೆ ತರ್ತೀವಿ. ನಿತೀಶ್ ನವೀನ್ ಅವರ ನೇತೃತ್ವದಲ್ಲಿ ಅವರು ಕೈ ಬಲಪಡಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥ ಕರೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೇನೆ.